ಇಂದಿನ ವಿಡಿಯೋ ತಿರುಮಲ ಕಲ್ಯಾಣ ವೆಂಕಟೇಶ್ವರ ದೇವಸ್ಥಾನದ ಕುರಿತಾಗಿದೆ. ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವು ತಿರುಮಲದಿಂದ 12 ಕಿಲೋಮೀಟರ್ ದೂರದಲ್ಲಿರುವ ಶ್ರೀನಿವಾಸ ಮಂಗಾಪುರಂನಲ್ಲಿರುವ ಪ್ರಧಾನ ದೇವತೆಯಾಗಿದೆ. ಈ ದೇವಾಲಯದಲ್ಲಿ ಶ್ರೀನಿವಾಸ ದೇವರನ್ನು ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಎಂದು ಅವರ ಪತ್ನಿಯರಾದ ಶ್ರೀದೇವಿ ಮತ್ತು ಭೂದೇವಿಯೊಂದಿಗೆ ಪೂಜಿಸಲಾಗುತ್ತದೆ. ಯಾವುದೇ ಕಾರಣಕ್ಕೂ ಶ್ರೀ ತಿರುಮಲ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆಯಲು ಸಾಧ್ಯವಾಗದವರು ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆಯಬಹುದು ಎಂದು ಹೇಳಲಾಗುತ್ತದೆ. ಪುರಾಣಗಳ ಪ್ರಕಾರ ತಿರುಮಲದ ವೆಂಕಟೇಶ್ವರನನ್ನು ತಿರುಮಲ, ತಿರುಪತಿ ಮತ್ತು ಸುತ್ತಮುತ್ತಲಿನ ದೇವಾಲಯಗಳಲ್ಲಿ ಅನೇಕ ರೂಪಗಳಲ್ಲಿ ಪೂಜಿಸಲಾಗುತ್ತದೆ. ತಿರುಮಲ ದೇವಸ್ಥಾನದ ಇತಿಹಾಸದಲ್ಲಿ ಅನಾದಿ ಕಾಲದಿಂದಲೂ ವೆಂಕಟೇಶ್ವರನ ಪ್ರತಿಯೊಂದು ರೂಪ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. 18 ಪುರಾಣಗಳಲ್ಲಿ 11 ಪುರಾಣಗಳು ಶ್ರೀನಿವಾಸ ಭಗವಂತನ ದಿವ್ಯ ವೈಭವವನ್ನು ಸ್ತುತಿಸುತ್ತವೆ ಮತ್ತು ಶ್ರೀನಿವಾಸನು ತಿರುಮಲ ಬೆಟ್ಟಗಳಲ್ಲಿ ನೆಲೆಸುವ ಮೊದಲು ಅಲೆದಾಡಿದ ವಿವಿಧ ಸ್ಥಳಗಳ ಬಗ್ಗೆ ಹೆಚ್ಚಿನ ವಿವರಗಳನ್ನು ನೀಡುತ್ತವೆ. ಭಗವಾನ್ ಶ್ರೀನಿವಾಸನ ದಿವ್ಯ ಮಹಿಮೆಗಳ ಬಗ್ಗೆ ನೀಡುತ್ತವೆ. ಬ್ರಹ್ಮಾಂಡ ಪುರಾಣದಲ್ಲಿ ವೆಂಕಟಾಚಲ ಮಹಾತ್ಮೆಯ ಪ್ರಕಾರ ಪ್ರಸ್ತುತ ತಿರುಮಲ ತಿರುಪತಿಯು ತಿರುಪತಿಯ ಸುತ್ತಲಿನ ಎಲ್ಲ ಪರ್ವತಗಳು ಮತ್ತು ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಹರಡಿದೆ ಎಂದು ಹೇಳಲಾಗುತ್ತದೆ. ಆದರೆ ಈ ಆಧುನಿಕ ಜೀವನದಿಂದಾಗಿ ಈ ಸ್ಥಳಗಳನ್ನು ವಿವಿಧ ಭಾಗಗಳಾಗಿ ವಿಂಗಡಿಸಲಾಗಿದೆ. ಈ ಪ್ರದೇಶವು ಶ್ರೀ ವೆಂಕಟೇಶ್ವರನ ದೈವಿಕ ಕೃಪೆಯಿಂದ ಈ ಪುಣ್ಯ ಭೂಮಿಯ ವಿವಿಧ ಸ್ಥಳಗಳಿಗೆ ಅವರ ವಾಸ್ತವ್ಯ ಮತ್ತು ಭೇಟಿಯ ಮೂಲಕ ಪವಿತ್ರವಾಗಿವೆ. ಪುರಾಣಗಳ ಪ್ರಕಾರ ಒಮ್ಮೆ ಭೃಗು ಋಷಿ ತ್ರಿಮೂರ್ತಿಗಳನ್ನು ಪರೀಕ್ಷಿಸಲು ಕೈಲಾಸ ಮತ್ತು ಸತ್ಯಲೋಕದ ದಿವ್ಯಕ್ಷೇತ್ರಗಳಿಗೆ ಭೇಟಿ ನೀಡಿದನು. ಭೃಗು ಋಷಿಯು ತೃಪ್ತನಾಗದೆ ವೈಕುಂಠಕ್ಕೆ ತೆರಳಿ ಅಲ್ಲಿ ಯೋಗ ನಿದ್ರೆಯಲ್ಲಿ ಭಗವಾನ್ ವಿಷ್ಣುವನ್ನು ನೋಡಿ ವಿಷ್ಣುವನ್ನು ಎಬ್ಬಿಸಲು ಅವರ ಎದೆಗೆ ಹೊಡೆದನು. ವಿಷ್ಣುವಿನ ಎದೆಯಲ್ಲಿ ಸದಾ ನೆಲೆಸಿರುವ ಲಕ್ಷ್ಮೀ ದೇವಿಯು ಇದನ್ನು ತನಗೆ ಅವಮಾನವೆಂದು ಪರಿಗಣಿಸಿದಳು ಮತ್ತು ಅವಳು ಕೋಪಗೊಂಡು ವೈಕುಂಠವನ್ನು ತೊರೆದಳು. ಭಗವಾನ್ ವಿಷ್ಣುವು ಲಕ್ಷ್ಮೀ ದೇವಿಯನ್ನು ಹುಡುಕುತ್ತಾ ಭೂಮಿಯನ್ನು ತಲುಪಿದನು. ವೈಕುಂಠವನ್ನು ತೊರೆದ ನಂತರ ಲಕ್ಷ್ಮೀ ದೇವಿ ಕೋಲಾಪುರದಲ್ಲಿ ಧ್ಯಾನ ಮಾಡುತ್ತಿದ್ದಳು. ವಿಷ್ಣುವು ಕೋಲಾಪುರವನ್ನು ತಲುಪಿ ಕೆಲವು ಕಾಲ ಅಲ್ಲಿಯೇ ಇದ್ದನು. ಅವಳ ಮನವೊಲಿಸಲು ವಿಷ್ಣುವು ಮಹಾ ತಪಸ್ಸನ್ನು ಮಾಡಿದನು. ಆದರೆ ಆಕೆಗೆ ಸಮಾಧಾನವಾಗಲಿಲ್ಲ. ಸ್ವಲ್ಪ ಸಮಯದ ನಂತರ ವಿಷ್ಣುವು ಆಕಾಶವಾಣಿಯನ್ನು ಕೇಳಿದನು. ವಿಷ್ಣುವಿಗೆ ಲಕ್ಷ್ಮೀ ದೇವಿಯ ಜೊತೆಗೆ ಪುನರ್ಮಿಲನವನ್ನು ಪಡೆಯಲು ತಿರುಮಲ ಬೆಟ್ಟಗಳ ಪ್ರದೇಶವನ್ನು ತಲುಪಲು ಆಕಾಶವಾಣಿ ಸೂಚಿಸಿತು. ಆಕಾಶವಾಣಿಯ ಪ್ರಕಾರ ವಿಷ್ಣುವು ಸುವರ್ಣಮುಖಿ ನದಿಯ ದಡದಲ್ಲಿರುವ ವೆಂಕಟಾದ್ರಿ ಬೆಟ್ಟಗಳನ್ನು ತಲುಪಿದನು ಮತ್ತು ತಪಸ್ಸು ಮಾಡಲು ಇರುವೆ ಹುತ್ತದಲ್ಲಿ ನೆಲೆಸಿದನು. ವಿಷ್ಣುವು ಇರುವ ಹುತ್ತದಲ್ಲಿರುವಾಗ ಬ್ರಹ್ಮನು ಹಸುವಿನ ರೂಪವನ್ನು ಪಡೆದನು ಮತ್ತು ರುದ್ರನು ಹಸುವಿನ ಕರುವಾದನು. ದೇವಿ ಮಹಾಲಕ್ಷ್ಮಿಯು ಗೋಪಾಲಕಳಾದಳು. ಆ ಹಸು ಪ್ರತಿನಿತ್ಯ ಶ್ರೀನಿವಾಸನಿಗೆ ಹುತ್ತಕ್ಕೆ ಬಂದು ಹಾಲು ಕುಡಿಸುತ್ತಿತ್ತು. ಕೆಲವು ವರ್ಷಗಳ ತಪಸ್ಸಿನ ನಂತರ ಶ್ರೀನಿವಾಸನು ತಿರುಮಲ ಕ್ಷೇತ್ರದಲ್ಲಿ ವಿಷ್ಣು ಅವತಾರವಾದ ವರಾಹವನ್ನು ಭೇಟಿಯಾದನು ಮತ್ತು ಆ ಪ್ರದೇಶವು ವರಾಹದೇವರ ಆಳ್ವಿಕೆಗೆ ಒಳಪಟ್ಟಿರುವುದರಿಂದ ತನ್ನ ನೆಲೆಗೆ ವೆಂಕಟಾದ್ರಿಯಲ್ಲಿ ಸ್ವಲ್ಪ ಸ್ಥಳವನ್ನು ನೀಡುವಂತೆ ವಿನಂತಿಸಿದನು. ಭಗವಾನ್ ವರಾಹನು ಶ್ರೀನಿವಾಸನಿಗೆ ಅಲ್ಲಿ ವಾಸಿಸಲು ಅನುಮತಿ ನೀಡಿದನು ಮತ್ತು ದೇವಿ ವಕುಳಳನ್ನು ಶ್ರೀನಿವಾಸನ ಪಾಲಕಿಯಾಗಿ ನೇಮಿಸಲಾಯಿತು. ಶ್ರೀನಿವಾಸನು ವಕುಲಾದೇವಿ ಆಶ್ರಮದಲ್ಲಿ ವಾಸಿಸುತ್ತಿದ್ದರು. ವಕುಲಾದೇವಿಯು ಯಶೋದೆಯ ಪುನರ್ಜನ್ಮ ಎಂದು ಹೇಳಲಾಗುತ್ತದೆ. ತ್ರೇತಾಯುಗದಲ್ಲಿ ಯಶೋದೆಯು ಕೃಷ್ಣ ವಿವಾಹವನ್ನು ನೋಡಲಿಲ್ಲ. ಅದರಿಂದ ಕಲಿಯುಗದಲ್ಲಿ ಅವಳು ವಕುಲಾದೇವಿಯಾಗಿ ಹುಟ್ಟಿ ಶ್ರೀನಿವಾಸ ವಿವಾಹವನ್ನು ಮಾಡಿದಳು ಎಂದು ಹೇಳಲಾಗುತ್ತದೆ. ಈ ಮಧ್ಯೆ ನಾರಾಯಣವನದ ದೊರೆ ಆಕಾಶರಾಜನು ಭೂಮಿಯನ್ನು ಉಳುಮೆ ಮಾಡುವಾಗ ಭೂಮಿಯಿಂದ ಹೆಣ್ಣು ಮಗುವಿನಿಂದ ಆಶೀರ್ವಾದಿಸಲ್ಪಟ್ಟನು. ಅವನು ಮಗುವನ್ನು ತನ್ನ ಹೆಂಡತಿ ಧರಣಿ ದೇವಿಗೆ ಕೊಟ್ಟನು ಮತ್ತು ಅವಳನ್ನು ತಮ್ಮ ದೈವಿಕ ಮಗಳಾಗಿ ಸ್ವೀಕರಿಸಿದ ನಂತರ ಅವರು ಮಗುವಿಗೆ ಪದ್ಮಾವತಿ ಎಂದು ಹೆಸರಿಸಿದರು. ಮಗಳ ಆಶೀರ್ವಾದದ ನಂತರ ಅವರು ಒಬ್ಬ ಮಗನನ್ನು ಪಡೆದರು. ಅವನಿಗೆ ವಾಸುದಾಸ ಎಂದು ಹೆಸರಿಸಿದರು. ಕಾಲಕ್ರಮೇಣ ದೈವಿಕ ಇಚ್ಛೆಯಂತೆ ರಾಜಕುಮಾರಿ ಪದ್ಮಾವತಿಯು ಮಂಗಳಕರ ದಿನದಂದು ಶ್ರೀನಿವಾಸನ ಸಂಗಾತಿಯಾದಳು. ಅವರ ಅದ್ದೂರಿ ವಿವಾಹ ಸಮಾರಂಭದ ನಂತರ ಶ್ರೀನಿವಾಸ ಪದ್ಮಾವತಿಯನ್ನು 6 ತಿಂಗಳ ಕಾಲ ತಿರುಮಲ ಬೆಟ್ಟವನ್ನು ಏರಬೇಡಿ ಎಂದು ಹೇಳಲಾಗಿತ್ತು. ಅಂದಿನಿಂದ ನವವಿವಾಹಿತರು ತಮ್ಮ ಮದುವೆಯಾದ 6 ತಿಂಗಳವರೆಗೆ ತಿರುಮಲ ಬೆಟ್ಟವನ್ನು ಏರಬಾರದು ಎಂದು ಹೇಳಲಾಗುತ್ತದೆ. ಶ್ರೀನಿವಾಸ ದೇವಿ ಪದ್ಮಾವತಿಯೊಂದಿಗೆ ಮದುವೆಯಾದ 6 ತಿಂಗಳ ಕಾಲ ತಿರುಮಲ ಬೆಟ್ಟದ ಕೆಳಗೆ ತಂಗಿದ್ದರು ಮತ್ತು ನಂತರ ತಿರುಮಲ ಬೆಟ್ಟವನ್ನು ಏರಿದರು ಮತ್ತು 6 ತಿಂಗಳ ನಂತರ ತಿರುಮಲ ಬೆಟ್ಟವನ್ನು ಏರಿದರು. ಆ ಸಮಯದಲ್ಲಿ ಶ್ರೀನಿವಾಸ ದೇವಿ ಪದ್ಮಾವತಿಯೊಂದಿಗೆ ಅಗಸ್ತ್ಯೇಶ್ವರ ದೇವಸ್ಥಾನದ ಬಳಿಯ ಅವರ ಆಶ್ರಮದಲ್ಲಿ ತಂಗಿದ್ದರು. ಅಗಸ್ತ್ಯ ಋಷಿಯು ತನ್ನ ಆಶ್ರಮದ ಸುತ್ತಮುತ್ತಲಿನ ಸ್ಥಳದಲ್ಲಿ 6 ತಿಂಗಳು ಇರುವಂತೆ ಶ್ರೀನಿವಾಸನನ್ನು ವಿನಂತಿಸಿದನು. ಅದರಂತೆ ಶ್ರೀನಿವಾಸ
ಅದರಂತೆ ಶ್ರೀನಿವಾಸ ಮಂಗಾಪುರಂದಲ್ಲಿ ದೇವಿ ಪದ್ಮಾವತಿಯೊಂದಿಗೆ ಶ್ರೀನಿವಾಸ ದೇವರು ವಾಸಿಸುತ್ತಿದ್ದರು. ಶ್ರೀನಿವಾಸ ಮತ್ತು ದೇವಿ ಪದ್ಮಾವತಿ ಮದುವೆಯಾದ 6 ತಿಂಗಳ ಈ ಸ್ಥಳದಲ್ಲಿ ನೆಲೆಸಿದ್ದರಿಂದ ಈ ಸ್ಥಳವನ್ನು ಈಗ ಕಲ್ಯಾಣ ವೆಂಕಟೇಶ್ವರ ದೇವಸ್ಥಾನ ಎಂದು ಕರೆಯಲಾಗುತ್ತದೆ. ಒಮ್ಮೆ ಅವರು ಈ ಸ್ಥಳದಲ್ಲಿ ತಂಗಿದ ಸಮಯದಲ್ಲಿ ಅವರ ಮಾವ ಆಕಾಶರಾಜ ಮರಣಶ್ರೇಯಲ್ಲಿದ್ದನು. ಶ್ರೀನಿವಾಸ ದೇವರು ಮತ್ತು ಪದ್ಮಾವತಿ ದೇವಿಯು ಆಕಾಶರಾಜ ತನ್ನ ಕೊನೆಯ ದಿನಗಳಲ್ಲಿ ಇದ್ದ ನಾರಾಯಣವನಕ್ಕೆ ಹೋದರು. ಆಕಾಶರಾಜನು ಮರಣ ಹೊಂದುತ್ತಿರುವಾಗ ತನ್ನ ಕಿರಿಯ ಸಹೋದರ ತೊಂಡಮಾನ ಚಕ್ರವರ್ತಿ ಮತ್ತು ಅವನ ಮಗ ವಾಸುದಾಸನನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಶ್ರೀನಿವಾಸನಿಗೆ ವಹಿಸಿದನು. ಆಕಾಶರಾಜನ ಮರಣದ ನಂತರ ವಾಸುದಾಸ ಮತ್ತು ಅವನ ಚಿಕ್ಕಪ್ಪ ತೊಂಡಮಾನ ಚಕ್ರವರ್ತಿ ರಾಜ್ಯಕ್ಕಾಗಿ ಗಂಭೀರ ಹೋರಾಟವನ್ನು ನಡೆಸಿದರು. ಮಾವನಿಗೆ ಕೊಟ್ಟ ಮಾತಿನಂತೆ ಶ್ರೀನಿವಾಸ ದೇವರು ವಾಸುದಾಸರ ಪರವಾಗಿ ನಿಂತು ಹೋರಾಟಕ್ಕೆ ಕೈಜೋಡಿಸಿ ತೊಂಡಮಾನ ಚಕ್ರವರ್ತಿಯ ರಕ್ಷಣೆಗಾಗಿ ತನ್ನ ಶಂಖ ಮತ್ತು ಚಕ್ರವನ್ನು ನೀಡಿ ಇಬ್ಬರಿಗೂ ಸಹಾಯ ಮಾಡಿದನು. ಅಗಸ್ತ್ಯ ಋಷಿಗಳ ಸಲಹೆಯ ಮೇರೆಗೆ ಉತ್ತಮ ಹೋರಾಟದ ನಂತರ ಶ್ರೀನಿವಾಸ ದೇವರು ರಾಜ್ಯವನ್ನು ವಿಭಜಿಸಿ ಇಬ್ಬರ ನಡುವೆ ಹಂಚಿಕೊಂಡರು. ವಾಸುದಾಸ ನಾರಾಯಣಪುರದ ಅರಸನಾದ ಮತ್ತು ತೊಂಡಮಾನ ಚಕ್ರವರ್ತಿ ತುಂಡಿರ ಮಂಡಲದ ಅಧಿಪತಿಯಾದನು. ಇಬ್ಬರೂ ತುಂಬಾ ಸಂತೋಷಪಟ್ಟರು ಮತ್ತು ಭಗವಾನ್ ಶ್ರೀನಿವಾಸನಿಗೆ 32 ಗ್ರಾಮಗಳನ್ನು ಉಡುಗೊರೆಯಾಗಿ ನೀಡಿದರು. ಅವರು ಅಗಸ್ತ್ಯರ ಆಶ್ರಮಕ್ಕೆ ಹಿಂತಿರುಗಿದ ನಂತರ ರಾಜ ತೊಂಡಮಾನ ಚಕ್ರವರ್ತಿ ಅಲ್ಲಿಗೆ ಬಂದು ಅಗಸ್ತ್ಯ ಮುನಿಯ ನಿರ್ದೇಶನದ ಮೂಲಕ ವೆಂಕಟಾದ್ರಿಯ ಬೆಟ್ಟದ ಮೇಲೆ ಶ್ರೀನಿವಾಸನಿಗೆ ಸುಂದರವಾದ ದೇವಾಲಯವನ್ನು ನಿರ್ಮಿಸಿದನು. ಶ್ರೀನಿವಾಸ ಮಂಗಾಪುರದಲ್ಲಿ 6 ತಿಂಗಳ ವಾಸ ಮುಗಿದ ನಂತರ ಶ್ರೀನಿವಾಸ ತಿರುಮಲ ಬೆಟ್ಟಗಳನ್ನು ಹತ್ತಿ ತೊಂಡಮಾನ ಚಕ್ರವರ್ತಿ ತನಗೆ ಸುಂದರವಾದ ದೇವಾಲಯವನ್ನು ನಿರ್ಮಿಸಿದ ಸ್ಥಳದಲ್ಲಿ ವಾಸಿಸಲು ಪ್ರಾರಂಭಿಸಿದನು. ಅದೇ ವೆಂಕಟೇಶ್ವರ ಈಗ ತಿರುಮಲ ವೆಂಕಟೇಶ್ವರ ಮತ್ತು ಕಲ್ಯಾಣ ವೆಂಕಟೇಶ್ವರ ದೇವಸ್ಥಾನಗಳಲ್ಲಿ ನೆಲೆಸಿದ್ದಾರೆ. ಈ ಶ್ರೀನಿವಾಸನ 2 ದೇವಾಲಯಗಳಿಗೆ ಭೇಟಿ ನೀಡುವುದರಿಂದ ನಮಗೆ ಸಮಾನವಾದ ಉತ್ತಮ ಪರಿಣಾಮಗಳನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ. ತಿರುಮಲ ಬೆಟ್ಟಗಳನ್ನು ಹತ್ತುವ ಮೊದಲು ಶ್ರೀನಿವಾಸನು ಈ ಸ್ಥಳಕ್ಕೆ ಭೇಟಿ ನೀಡುವ ಎಲ್ಲಾ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುವ ಶಕ್ತಿಯನ್ನು ಹೊಂದಲು ಈ ಶ್ರೀನಿವಾಸ ಮಂಗಾಪುರವನ್ನು ಆಶೀರ್ವಾದಿಸಿದನು ಎಂದು ಹೇಳಲಾಗುತ್ತದೆ. ಶ್ರೀನಿವಾಸ ನೆಲೆಸಿದ ಈ ಶ್ರೀನಿವಾಸ ಮಂಗಾಪುರಂ ಸ್ಥಳವು ಈಗ ಕಲ್ಯಾಣ ವೆಂಕಟೇಶ್ವರ ದೇವಸ್ಥಾನ ಎಂದು ಪ್ರಸಿದ್ಧವಾಗಿದೆ. ಅವರು ಹೊಸದಾಗಿ ಮದುವೆಯಾದ ದಿನಗಳಲ್ಲಿ ಉಳಿದುಕೊಂಡಿರುವುದರಿಂದ ದೇವಾಲಯದಲ್ಲಿರುವ ವಿಗ್ರಹವನ್ನು ಕಲ್ಯಾಣ ವೆಂಕಟೇಶ್ವರ ವಿಗ್ರಹ ಎಂದು ಕರೆಯಲಾಗುತ್ತದೆ. ಈ ಸ್ಥಳಕ್ಕೆ ಭೇಟಿ ನೀಡುವವರು ಉತ್ತಮ ವೈವಾಹಿಕ ಜೀವನ, ಉತ್ತಮ ಆರೋಗ್ಯ, ಸಂಪತ್ತು, ಮಕ್ಕಳು ಮತ್ತು ಎಲ್ಲರ ಯೋಗಕ್ಷೇಮದಿಂದ ಆಶೀರ್ವಾದಿಸಲ್ಪಡುತ್ತಾರೆ ಎಂದು ನಂಬಲಾಗಿದೆ. ಈ ಸ್ಥಳಕ್ಕೆ ಭೇಟಿ ನೀಡಿದ ನಂತರ ಜನರು ಎಲ್ಲಾ ರೀತಿಯ ಸೌಕರ್ಯಗಳು ಮತ್ತು ತೃಪ್ತಿಯನ್ನು ಪಡೆಯುತ್ತಾರೆ. ಈ ಪುರಾತನ ದೇವಾಲಯವು ಈಗ ASI ನಿಯಂತ್ರಣದಲ್ಲಿದೆ ಮತ್ತು ತಿರುಮಲ ತಿರುಪತಿ ದೇವಸ್ಥಾನದ ಪ್ರಾಧಿಕಾರದಿಂದ ನಿರ್ವಹಿಸಲ್ಪಡುತ್ತದೆ. ಎಲ್ಲಾ ಉತ್ಸವಗಳು ಮತ್ತು ಈ ದೇವಾಲಯದಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ತಿರುಮಲ ತಿರುಪತಿ ದೇವಸ್ಥಾನ ನಡೆಸುತ್ತದೆ. ತಿರುಮಲ ದೇವಸ್ಥಾನದ ನಂತರ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವನ್ನು ಪವಿತ್ರ ಮತ್ತು ಶಕ್ತಿಯುತವೆಂದು ಪರಿಗಣಿಸಲಾಗಿದೆ. ತಿರುಮಲಕ್ಕೆ ಹೋಗಲು ಸಾಧ್ಯವಾಗದವರು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಲು ಭಗವಾನ್ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆಯಬಹುದು ಎಂದು ಹೇಳಲಾಗುತ್ತದೆ. ಹೆಸರೇ ಸೂಚಿಸುವಂತೆ ಈ ದೇವಾಲಯವು ನವವಿವಾಹಿತರಿಗೆ ಪ್ರಾಮುಖ್ಯತೆಯನ್ನು ಹೊಂದಿದೆ. ನವವಿವಾಹಿತರು ಈ ದೇವಾಲಯದಲ್ಲಿ ಮೊದಲು ಪ್ರಾರ್ಥನೆ ಸಲ್ಲಿಸುತ್ತಾರೆ, ಏಕೆಂದರೆ ಇದು ಪದ್ಮಾವತಿ ದೇವಿಯೊಂದಿಗಿನ ಭಗವಾನ್ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯು ತಮ್ಮ ವಿವಾಹದ ನಂತರ 6 ತಿಂಗಳ ಕಾಲ ತಂಗಿದ್ದ ಸ್ಥಳವಾಗಿದೆ. ಈ ದೇವಾಲಯದಲ್ಲಿ ವೆಂಕಟೇಶ್ವರನ ಹಸ್ತವು ಆಶೀರ್ವಾದ ಮುದ್ರೆಯಲ್ಲಿದೆ, ಅಂದರೆ ತನ್ನ ಎಲ್ಲ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ. ಶ್ರೀನಿವಾಸನು ತಿರುಮಲಕ್ಕೆ ಹೋಗುವ ಮೊದಲು ಈ ಸ್ಥಳಕ್ಕೆ 2 ವರಗಳನ್ನು ನೀಡಿ ಅನುಗ್ರಹಿಸಿದನೆಂದು ಹೇಳಲಾಗುತ್ತದೆ. ಅದು ನವವಿವಾಹಿತರು ಮತ್ತು ತಿರುಮಲಕ್ಕೆ ಭೇಟಿ ನೀಡಲು ಸಾಧ್ಯವಾಗದ ಹಿರಿಯರು ಈ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ಅದೇ ಪ್ರಯೋಜನಗಳನ್ನು ಪಡೆಯಬಹುದು ಮತ್ತು ಈ ದೇವಾಲಯದಲ್ಲಿ ನಡೆಯುವ ಕಲ್ಯಾಣ ಉತ್ಸವದಲ್ಲಿ ಪಾಲ್ಗೊಳ್ಳುವ ಮತ್ತು ಕೈಯಲ್ಲಿ ಕಪ್ಪು ರಕ್ಷ ದಾರವನ್ನು ಕಟ್ಟಿಕೊಳ್ಳುವ ಭಕ್ತರು ತಮ್ಮ ಅತ್ಯಂತ ಪ್ರೀತಿಯ ಜೀವನ ಸಂಗಾತಿಯನ್ನು ಕಂಡುಕೊಳ್ಳಬಹುದು ಅಥವಾ ತಮ್ಮ ಸಂಗಾತಿಯೊಂದಿಗಿನ ಅವರ ಸಂಬಂಧದಿಂದ ಸಂತೋಷವನ್ನು ಪಡೆಯಬಹುದು.
ಈ ದೇವಾಲಯದಲ್ಲಿ ನಡೆಯುವ ಆಚರಣೆಗಳು ತಿರುಮಲ ವೆಂಕಟೇಶ್ವರ ದೇವಾಲಯದಂತೆಯೇ ಇರುತ್ತದೆ. ಪ್ರತಿದಿನ ಸುಪ್ರಭಾತ ಸೇವೆ, ತೋಮಾಲ ಸೇವೆ, ಸಹಸ್ರನಾಮ ಅರ್ಚನೆ, ಕಲ್ಯಾಣ ವೆಂಕಟೇಶ್ವರ ಮೂರ್ತಿಗೆ ನಿತ್ಯ ಅಭಿಷೇಕ, ಸಂಜೆ ನಿತ್ಯ ಅರ್ಜಿತ ಬ್ರಹ್ಮೋತ್ಸವ, ನಿತ್ಯ ಅರ್ಚನೆ ಮತ್ತು ಆರತಿ, ವೇದ ಅಧ್ಯಯನ ಸೇವೆ ಮತ್ತು ಏಕಾಂತ ಸೇವೆಯನ್ನು ದೇವಸ್ಥಾನದಲ್ಲಿ ಪ್ರತಿದಿನ ನಡೆಸಲಾಗುತ್ತದೆ. ಪ್ರತಿ ಮಂಗಳವಾರ ಸ್ವರ್ಣ ಪುಷ್ಪ ಅರ್ಚನೆ ಮತ್ತು ಪ್ರತಿ ಬುಧವಾರ ಅಷ್ಟೋತ್ತರ ಕಳಶಾಭಿಷೇಕ ನಡೆಸಲಾಗುತ್ತದೆ. ಪ್ರತಿ ಶುಕ್ರವಾರದಂದು ಶ್ರೀ ಕಲ್ಯಾಣ ವೆಂಕಟೇಶ್ವರನ ವಿಗ್ರಹದ ಜೊತೆಗೆ ದೇವಿ ಪದ್ಮಾವತಿಯ ಅಭಿಷೇಕ ಮತ್ತು ಅಭಿಷೇಕದ ನಂತರ ವಸ್ತ್ರ ಅಲಂಕಾರ ಸೇವೆ ಇರುತ್ತದೆ. ಶ್ರಾವಣ ನಕ್ಷತ್ರವು ಶ್ರೀನಿವಾಸ ಸ್ವಾಮಿಗೆ ಸಂಬಂಧಿಸುತ್ತಿರುತ್ತದೆ ಮತ್ತು ಶ್ರಾವಣ ನಕ್ಷತ್ರ ಇದ್ದಾಗಲೆಲ್ಲ ಉಂಜಲ ಸೇವೆ ಇರುತ್ತದೆ. ಇದಲ್ಲದೆ ಈ ದೇವಾಲಯದಲ್ಲಿ ವಾರ್ಷಿಕ ಉತ್ಸವಗಳು ಮತ್ತು ಸೇವೆಗಳು ನಡೆಸಲಾಗುತ್ತದೆ. ಆಷಾಢ ಮಾಸದಲ್ಲಿ ಸಾಕ್ಷಾತ್ಕಾರ ವೈಭವ ಉತ್ಸವ, ವಸಂತ ಮಾಸದಲ್ಲಿ ವಸಂತ ಉತ್ಸವ ಮತ್ತು ಕಾರ್ತಿಕ ಮಾಸದಲ್ಲಿ ಪವಿತ್ರ ಉತ್ಸವ ನಡೆಸಲಾಗುತ್ತದೆ. ಫಾಲ್ಗುಣ ಮಾಸದ ಸಮಯದಲ್ಲಿ ಪುಷ್ಪಯಾಗವಿರುತ್ತದೆ ಮತ್ತು ಪ್ರತಿ ವರ್ಷ ವಾರ್ಷಿಕ ಬ್ರಹ್ಮೋತ್ಸವ ನಡೆಸಲಾಗುತ್ತದೆ. ತಿರುಮಲ ದೇವಸ್ಥಾನಕ್ಕೆ ಭೇಟಿ ನೀಡಲು ಬರುವ ಕೆಲವು ಭಕ್ತರು ಈ ಕಲ್ಯಾಣ ವೆಂಕಟೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ಕೆಲವು ಭಕ್ತರು ಶಾಶ್ವತ ನಿತ್ಯ ಅರ್ಚನೆ ಸೇವೆ ಸಲ್ಲಿಸುತ್ತಾರೆ ಮತ್ತು ಕಲ್ಯಾಣ ವೆಂಕಟೇಶ್ವರನಿಗೆ ಅಭಿಷೇಕ ಮಾಡಿಸುತ್ತಾರೆ. ಭಕ್ತರು ಕಲ್ಯಾಣ ವೆಂಕಟೇಶ್ವರ ಮತ್ತು ದೇವಿ ಪದ್ಮಾವತಿಯ ಮೂರ್ತಿಗೆ ಕಲ್ಯಾಣ ಉತ್ಸವ ಸೇವೆಯನ್ನೂ ಸಹ ಮಾಡುತ್ತಾರೆ. ಈ ರೀತಿಯಾಗಿ ಭಕ್ತರು ಶ್ರೀನಿವಾಸ ಮಂಗಾಪುರದ ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ ಮತ್ತು ಶ್ರೀ ಕಲ್ಯಾಣ ವೆಂಕಟೇಶ್ವರ ಮತ್ತು ದೇವಿ ಪದ್ಮಾವತಿಯ ಆಶೀರ್ವಾದವನ್ನು ಪಡೆಯುತ್ತಾರೆ. ಇದಿಷ್ಟು ತಿರುಮಲ ಕಲ್ಯಾಣ ವೆಂಕಟೇಶ್ವರನ ಕುರಿತು. ಓಂ ನಮೋ ವೆಂಕಟೇಶಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.